ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬಿಜೆಪಿ ಪಕ್ಷದ ನಾಯಕರುಗಳು ದಿನ ಬೆಳಗಾದ್ರೆ ಒಬ್ಬರಿಗೊಬ್ಬರು ಬೈದಾಡಿಕೊಳ್ಳುತ್ತಿರುವುದು ನೋಡಿದ್ರೆ ಬಿಜೆಪಿಯಲ್ಲಿ ಹುಚ್ಚರ ಜಾತ್ರೆ ಶುರುವಾಗಿದೆ. ಬಿಜೆಪಿ ನಾಯಕರುಗಳಿಗೆ ತಮ್ಮ ಇತಿಹಾಸವೇ ಗೊತ್ತಿಲ್ಲ. ಇನ್ನು ರಜಾಕರ ಇತಿಹಾಸ ಹೇಗೆ ಹೇಳಲು ಸಾಧ್ಯ? ತಮ್ಮ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ರಜಾಕರ ಇತಿಹಾಸ ಹೇಳಲು ಶುರು ಮಾಡಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯತ್ನಾಳ್ ವಿರುದ್ಧ ವಿಜೇಂದ್ರ ವಿರುದ್ಧ ಯತ್ನಾಳ್, ರವಿಕುಮಾರ್, ಸದಾನಂದಗೌಡ, ಅಶೋಕ್, ಮುನಿರತ್ನ ಒಬ್ಬರಿಗೊಬ್ಬರು ಬೈದುಕೊಳ್ಳುತ್ತಿದ್ದಾರೆ. ಒಬ್ಬರಿಗೊಬ್ಬರು ವಂಶವಾಹಿನಿ ಬಗ್ಗೆ ಮಾತನಾಡುವ ಬಿಜೆಪಿಗರು ಮೊದಲು ತಮ್ಮ DNA ಟೆಸ್ಟ್ ಮಾಡಿಸಿಕೊಳ್ಳಲಿ. ಬೇಕಾದ್ರೆ ನಾನೇ ಫ್ರೀಯಾಗಿ ಟೆಸ್ಟ್ ಮಾಡಿಸುತ್ತೇನೆ. ಆಗ ಅವರು ಎಲ್ಲಿಂದ ಬಂದವರು ಎಂದು ಗೊತ್ತಾಗುತ್ತದೆ ಎಂದು ಖಾರವಾಗಿ ನುಡಿದರು. ಬಿಜೆಪಿನಲ್ಲಿ ಈಗ ಹುಚ್ಚರ ಸಂತೆ ನಡೆದಿದೆ, ಜಾತ್ರೆ ನಡೆದಿದೆ ಅಲ್ಲಿ. ಮೊನ್ನೆ ನಿಮ್ಮ ರವಿಕುಮಾರ್ ಅವರು, ನಿಮ್ಮ ರವಿಕುಮಾರ್, ಅನಂತ್ ಕುಮಾರು ಅರೆ ಹುಚ್ಚ ಅಂತ ಹೇಳಿದ್ದಾರೆ, ಹೌದಾ ಇಲ್ಲ? ಸದಾನಂದ ಗೌಡರು ಅದೇನು ಎರೆಹುಳ ನಾಗರ ಹಾವು ಆಗಬಾರ್ದು ಅಂತ ಹೇಳಿದ್ದಾರೆ. ಬಿಜೆಪಿ ಹಾಸನ್ನಿನ ಪ್ರಮುಖ ನಾಯಕರು ಪಬ್ಲಿಕ್ನಲ್ಲಿ
ರಕ್ತದಲ್ಲಿ ಬರೆದು ಕೊಟ್ಟು ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದರು. ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ, ಇಲ್ಲದ್ರೆ ಅವ್ರ ಬಂಡವಾಳನೂ ಬಿಚ್ಚಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. BC ಪಾಟೀಲ್ ಅವರು ಏನಂತ ಹೇಳ್ತಾರೆ, ನಿಮ್ಮ ಯತ್ನಾಳ್ ಅಂತ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ. ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ, ಆದರೆ ಅವರು ಇಲಿ. BJPಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟನೂ ಮಾಡಿದವರಿದ್ದಾರೆ, ಟಿಪ್ಪು ಸುಲ್ತಾನ್ ಖಡ್ಗಾನೂ ಹಿಡ್ದವ್ರು. ಮತ್ತು ಯತ್ನಾಳ್ ಏನು ಹೇಳ್ತಾರೆ, ಈ ಹೋರಾಟ ಏನಿದೆ ನಮ್ಮದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ, BJP. ಯಾರಿವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು, ಅವರು ಮತ್ತು ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ. ಅದಕ್ಕೂ ಏನು ಮಾಡಲ್ಲ. ಚಲುವಾದಿ ನಾರಾಯಣ ಸ್ವಾಮಿ ಏನು ಭಾಳ ದಲಿತರ ಪರ ಇದ್ದಂಗೆ ಅವ್ರು ಮಾತನಾಡ್ತಾರೆ. ಮೊನ್ನೆ ಮುನಿರತ್ನ ಅವರು FSL ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿಗೆ ಹೊಲಿಗೆ ಬಿದ್ದುಬಿಟ್ಟಿದೆ. ಇಲ್ದಿದ್ರೆ ಅವರೇ ತಾನೇ ಇದೆಲ್ಲ ಇಶ್ಯೂಸ್ ತೊಗೊಂಡು ಹೋಗೋದು. ಮತ್ತು ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು HIV ಇಂಜೆಕ್ಷನ್ ಚುಚ್ತೀನಿ ಅಂತೇಳಿ FSL ರಿಪೋರ್ಟ್ ಆಯಿತು, ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ. ಇವರೆಲ್ಲರೂ ಇನ್ನೂ ಪಾರ್ಟಿನಲ್ಲೇ ಇದ್ದಾರೆ, BJP ಪಾರ್ಟಿನಲ್ಲಿ. ಬಸವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ. ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ, ಇವರು ರಜಾಕರ್ ಇತಿಹಾಸಕ್ಕೆ ಹೋಗ್ತಾರಾ? ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಕ್ಕೆ ಹೇಳಿಬಿಡ್ರಿ ಅವರಿಗೆ. ನಾನು ಹೇಳ್ದಂಗೆ ಇದು ವಕ್ಫ್ ಹೋರಾಟ ಅಲ್ಲ, ರಜಾಕರ್ ಹೋರಾಟ ಅಲ್ಲ, ಇದು BJPಯಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ, ಖುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ. ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ? ಇವರೇ ಜಗಳ ಆಡ್ಕೊಂಡು ಇದ್ದಾರೆ, ಇವ್ರ ಇತಿಹಾಸನೇ ಇವ್ರಿಗೆ ಗೊತ್ತಿಲ್ಲ. ಇವ್ರು ಬಂದು ರಜಾಕರ್ ಬಗ್ಗೆ ಮಾತಾಡೋದು, ವಕ್ಫ್ ಬಗ್ಗೆ ಮಾತಾಡೋದು, ಇವೆಲ್ಲನೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವ್ರು ಮಾತಾಡಿ. ಇವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ದರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನಕ್ಕೆ ತೆಗೀರಿ, ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಮಾಡಿರಿ ನೋಡೋಣ ಅಂತ. ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ. ಮೊನ್ನೆ ಭರತ್ ಬೊಮ್ಮಾಯಿ ಎಲೆಕ್ಷನ್ನಿಗೂ ಸೋಲಿಕ್ಕೆ ಕಾರಣ ಯತ್ನಾಳ್ ಅಂತ ಹೇಳಿದಾರಲ್ಲ. ಇವೆಲ್ಲ ಏನು ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ, ಇದು ಒಂದೂ ಸಿದ್ದರಾಮಯ್ಯ ಅವ್ರು ಹೇಳಿದ್ದಲ್ಲ, DK ಶಿವಕುಮಾರ್ ಅವ್ರು ಹೇಳಿದ್ದಲ್ಲ, ನಾನು ಹೇಳಿದ್ದಲ್ಲ. ಸೊ ಇದೆಲ್ಲನೂ ಮುಚ್ಚಾಕಲಿಕ್ಕೆ ಇವರು ಔರಂಗಜೇಬನನ್ನು ತರ್ತಾರೆ, ರಜಾಕರನನ್ನು ತರ್ತಾರೆ, ವಕ್ಫನ್ನು ಇಟ್ಕೊಂಡು ಮುಂದೆ ಬರ್ತಾರೆ. ಅಷ್ಟೇ ಇವ್ರ ಕತೆ, ಇವ್ರ ಬಂಡವಾಳನೇ ಇಷ್ಟು. ಡಿಸೆಂಬರ್ 3ರಂದು ಕಾಶಿ ಮಾದರಿಯಲ್ಲಿ ಗಂಗಾರತಿ ಮಹೋತ್ಸವ ಹಾಗೂ ಶ್ರೀ ವಿಠ್ಠಲ್ ಹೇರೂರವರ 11ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಶ್ರೀ ರಾಜ್ಯಗುರು ಸ್ವಾಮೀಜಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಗದ್ಗುರು ಭಗವಾನ್ ವೇದವ್ಯಾಸ ಬ್ರಹ್ಮಶ್ರೀ ಪೀಠ ಬೆಂಗಳೂರು ಹಾಗೂ ಹೇರೂರು ಶಿಕ್ಷಣ ಸಂಸ್ಥೆ ದೇವಲಗಾಣಗ ಇವರ ಸಹಯೋಗದಲ್ಲಿ ಕಾಶಿ ಮಾದರಿಯಲ್ಲಿ ಗಂಗಾರತಿ ಮಹೋತ್ಸವ ಹಾಗೂ ವಿಠ್ಠಲ್ ಹೇರೂರವರ 11ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ಹಾಗೂ ಕೋಲಿ ಕಬಲಿಗ ಅಂಬಿಗ ಸಮಾಜದ ಬೃಹತ್ ಜನಜಾಗೃತಿ ಅಭಿಯಾನವನ್ನು ಡಿಸೆಂಬರ್ 3ರಂದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲಗಾಣಗಪುರದ ವಿಠ್ಠಲ್ ಹೇರೂರ ಶಕ್ತಿ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಗುರು ಹಿರಿಯರು, ಬುದ್ಧಿಜೀವಿಗಳು, ಎಲ್ಲ ಪಕ್ಷದ ರಾಜಕೀಯ ಮುಖಂಡರು ಹಾಗೂ ಸಂಘಟನೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಯುವ ಹೋರಾಟಗಾರರು ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಜಗದ್ಗುರು ಭಗವಾನ್ ವೇದವ್ಯಾಸ ಪೀಠ ಬೆಂಗಳೂರು ಹಾಗೂ ಶಾಖಾ ಪೀಠದಿಂದ ಈ ಕಾರ್ಯಕ್ರಮವನ್ನು ದೇವಲಗಾಣಗಾಪುರದ ತಿಪ್ಪಣ್ಣಪ್ಪ ಕಂಠಪ್ಪ ಹೇರೂರು ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವ ಹಾಗೂ ಹಿಂದುಳಿದ ವರ್ಗಗಳ ಮಹಾನ್ ನಾಯಕರಾದಂತಹ, ಇವತ್ತು ನಾವು ದಿವಂಗತ ಅಂತ ಹೇಳಬೇಕಾದ್ರೂ ಕೂಡ ತಪ್ಪಾಗ್ತಿದೆ ಅನ್ನಿಸ್ತದೆ. ಯಾಕಂದರೆ ಇವತ್ತಿಷ್ಟೇ 11 ವರ್ಷ ಅವರು ನಮ್ಮಿಂದ ಅಗಲಿದ ಮೇಲೂ ಕೂಡ ಇವತ್ತಿನ ಅವರು ಜನರಲ್ಲಿ, ಅವರ ಮನಸ್ಸಿನಲ್ಲಿ ಉಳಿದು ಇವತ್ತು ಎಲ್ಲ ಕಡೆಗೆ ಹಳ್ಳಿಗಳಲ್ಲಿ ಹೋದಾಗ ವಿಠ್ಠಲ್ ಹೇರೂರ್ಜಿ ಅವರ ಪುಣ್ಯ ಸ್ಮರಣೆಯನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕ್ರಿ ಗುರುಜಿ ಅಂತಂದಾಗ ಎಲ್ಲ ಸಮಾಜದ ಜನರ ಕಡೆಗಿಂದ ಅದು ಅಪೇಕ್ಷಿತವಾಗಿ ಬಂದಾಗ ನಾವು ವೇದವ್ಯಾಸ ಪೀಠದ ವತಿಯಿಂದ
ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಬೇಕನ್ನೋ ಒಂದು ಸಂಕಲ್ಪ ಮಾಡಿ ದಿನಾಂಕ 3/12/2024 ಮಂಗಳವಾರ ದಿನ ವಿಠಲ್ ಹಿರೂರ್ಜಿಯವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ವೇದಮಾಲಾ ಅಭಿಯಾನ ಹಾಗೂ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವ ಕಾರ್ಯಕ್ರಮವನ್ನು ಭೀಮಾ ನದಿ ತಟದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದಕ್ಕೋಸ್ಕರ ಎಲ್ಲ ಜನಾಂಗದವರು ಜಾತಿ ಭೇದ ಮರೆತು ಎಲ್ಲವನ್ನ ಮರೆತು ನಾವೆಲ್ಲ ಒಂದೇ ಎನ್ನುವ ಭಾವದಿಂದ ವಿಠಲ್ ಹಿರೂರ್ಜಿಯವರು ಯಾವ ರೀತಿ ಸಮಾಜಕ್ಕೆ ದುಡಿದ್ರಲ್ಲ ಆ ರೀತಿ ಎಲ್ಲ ಯುವ ನಾಯಕರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮ ಆಧ್ಯಾತ್ಮಿಕ ಕಾರ್ಯಕ್ರಮ ಆದರೂ ಕೂಡ ನಮ್ಮ ರಾಜಕೀಯ ನಾಯಕರುಗಳು ಸಮಾಜಕ್ಕೆ ನೀಡಿದಂಥ ಕೊಡುಗೆಗಳನ್ನು ನಾವು ಯಾರೂ ಇವತ್ತಿನ ದಿನಮಾನದೊಳಗೆ ಮರಿಬಾರದು ಅನ್ನೋ ಉದ್ದೇಶದಿಂದ ವಿಠಲ್ ಹಿರೂರ್ಜಿಯವರ ಪುಣ್ಯಾರಾಧನೆಯನ್ನು ಬಾಕಿ ಇರುವ ವೇತನ ಪಾವತಿಗಾಗಿ ಆಗ್ರಹಿಸಿ ಇಂದು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಮಹಾನಗರ ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಕಲಬುರಗಿಯ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪೌರ ಕಾರ್ಮಿಕರು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ವರ್ಷಗಳಿಂದ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಾ 1,500ಕ್ಕಿಂತ ಹೆಚ್ಚು ಜನರು ಸೇವೆ ಸಲ್ಲಿಸುತ್ತಿದ್ದು ಡ್ರೈವರ್, ಲೋಡರ್, ಕ್ಲೀನರ್ಸ್ ಇವರುಗಳದ್ದು ಮಹಾನಗರ ಪಾಲಿಕೆ ಅಧಿಕಾರಿಗಳು 5 ತಿಂಗಳ ಬಾಕಿ ವೇತನ ಇಟ್ಟುಕೊಂಡಿದ್ದು ಇನ್ನೂವರೆಗೂ ಸಹ ಬಾಕಿ ವೇತನ ಪಾವತಿ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ವರ್ಷಗಳಿಂದ ಪೌರ ಕಾರ್ಮಿಕರು ಮತ್ತು ಡ್ರೈವರ್ಸ್ಗಳು ಮತ್ತು ಲೋಡರ್ಸ್ಗಳು ಮತ್ತು ಕ್ಲೀನರ್ಸ್ಗಳು ಸುಮಾರು ವರ್ಷ 20-25 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿರ್ತೇವೆ. ಆದರೆ ನಮಗೆ ಯಾವಾಗ ಸಂಬಳ ಕೇಳ್ತೀವಿ ಅವಾಗ ಸ್ಟ್ರೈಕ್ ಮಾಡಬೇಕು, ಸಂಬಳ ತೊಗೋಬೇಕು ಅಂತ ಒಂದು ನಿಮಿತ್ತವಾಗಿದೆ. ಯಾಕಂದರೆ ಮಗು ಅತ್ತೆಗೆ ತಾಯಿ ಹಾಲು ಕೊಡಿಸ್ತಾಳಂತ, ಆದರೆ ನಾವು ಅತ್ತೆಗೆ ಮಾತ್ರ ಇವ್ರ ಪಗಾರ ಕೊಡಬೇಕು. ಅಲ್ಲಿವರೆಗೆ ನಾವು ಹಾಗೆ ಕೆಲಸ ಮಾಡಬೇಕು. 6 ತಿಂಗಳಗಟ್ಟಲೆ 7 ತಿಂಗಳಗಟ್ಟಲೆ ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ ಈಗ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ 5 ತಿಂಗಳ ಪೇಮೆಂಟ್ ಬಾಕಿ ಇದೆ ರೀ. 5 ತಿಂಗಳ ಪೇಮೆಂಟ್ ಬಾಕಿ ಇದೆ. ಒಂದು ವರ್ಷ 2023 ಏಪ್ರಿಲಿಂದ 2024 ಏಪ್ರಿಲ್ವರೆಗೆ ಮಾರ್ಚ್ವರೆಗೆ ಒಂದು ವರ್ಷದ್ದು DA 1,06,00,000 ಬಾಕಿ ವೇತನ ಇದೆ. 5 ತಿಂಗಳ ಸಂಬಳ 1,06,00,000 ಒಂದು ವರ್ಷದ ಹಿಂದಿನ DA ಬಾಕಿ ಮತ್ತು PF ESI ಮತ್ತು ಒಂದು ವರ್ಷದಲ್ಲಿ 10. ವಿಶ್ವದ ಮೊದಲ ಸಂಸತ್ತು ಆಗಿರುವ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದ ಜಾಗ ಅತಿಕ್ರಮಣವಾಗುತ್ತಿರುವುದನ್ನು ಮರಳಿ ಪಡೆಯಲು ಕಲ್ಯಾಣ ಕರ್ನಾಟಕ ಭಾಗದ ಮಠಾಧೀಶರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಸವ ಕಲ್ಯಾಣದ ಈಗಿನ ಆಕ್ರಮಿತ ಪೀರ್ ಪಾಷಾ ಬಾಂಗ್ಲಾ ಅಂದಿನ ಬಸವಣ್ಣನವರ 12ನೇ ಶತಮಾನದ ಅನುಭವ ಮಂಟಪ ಆಗಿದೆ. ಹೀಗಾಗಿ ಅತಿಕ್ರಮಣ ಆಗಿರುವುದನ್ನು ಮರಳಿ ಪಡೆಯಲು ಡಿಸೆಂಬರ್ 10ರಂದು ನಾಡಿನ ವಿವಿಧ ಮಠಾಧೀಶರು ಕೂಡಿಕೊಂಡು ದೆಹಲಿ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದರು. ಭಾರತ ದೇಶದಲ್ಲಿ ಮೊಘಲರ ಆಳ್ವಿಕೆ ಯಾವಾಗ ಪ್ರಾರಂಭವಾಯಿತೋ ಅವತ್ತಿನಿಂದ ದೇಶದಲ್ಲಿ ಹಿಂದೂ ದೇವಸ್ಥಾನಗಳು ಕೆಡವಿ ಮಸೀದಿಗಳನ್ನು ನಿರ್ಮಿಸಲಾಗಿದೆ. ಅದೇ ತೆರನಾಗಿ ಅನುಭವ ಮಂಟಪ ಸಹ ಬಿಟ್ಟಿಲ್ಲ. ಪ್ರಸಾದ ಕಟ್ಟೆ, ಪುರುಷ ಕಟ್ಟೆ ಜಾಗ ಅತಿಕ್ರಮಣವಾಗಿ ಪೀರ್ ಪಾಷಾ ದರ್ಗಾ ನಿರ್ಮಿಸಲಾಗಿದೆ. ಈ ಜಾಗ ಈಗ ವಫ್ ಎಂಬುದಾಗಿ ದಾಖಲಿಸಲಾಗಿದೆ. ಈ ಕುರಿತು ಮಠಾಧೀಶರು ಹಾಗೂ ಹಿಂದೂಗಳು ಈ ಹಿಂದೆ ಜಾಗ ಮರಳಿಸುವಂತೆ ಆಗ್ರಹಿಸಿದ್ರು ಕೂಡ ಸರ್ಕಾರ ಕಿವಿಗೆ ಹಾಕಿಕೊಳ್ಳದ ಹಿನ್ನೆಲೆಯಲ್ಲಿ ಈಗ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಲಾಗಿದೆ. ದೆಹಲಿ ಚಲೋದಲ್ಲಿ 100ಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಮಿತ್ರರು, ತಮಗೆಲ್ಲ ಗೊತ್ತಿರುವಂತೆ 12ನೇ ಶತಮಾನದಲ್ಲಿನ ಜಗಜ್ಯೋತಿ ಬಸವಣ್ಣನವರು ಅನುಭವ ಮಂಟಪವನ್ನು ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿದ್ದು.
ವಿಶ್ವದ ಪ್ರಥಮ ಸಂಸತ್ ಅಂತ ಕರೀತಾರೆ. ಈ ವಿಶ್ವದ ಪ್ರಥಮ ಸಂಸತ್ನಲ್ಲಿ ಸುಮಾರು 770 ಪುರಾತನ ಶರಣರೊಂದಿಗೆ, ಅಮರ ಗಣಗಳ ಶರಣರೊಂದಿಗೆ ಸಮಾಜದಲ್ಲಿ ಸಮಾನತೆಗೋಸ್ಕರ ತಮ್ಮದೇ ಆದಂತಹ ಸಂದೇಶವನ್ನು ಕೊಟ್ಟು ಹಿಂದುಳಿದವರನ್ನ ಮೇಲೆತ್ತುವಂತಹ ಕೆಲಸ ಬಸವಣ್ಣನವರು ಮಾಡಿದ್ದು ನಾವೆಲ್ಲ ಸ್ಮರಿಸ್ತಾ ಇದ್ದೀವಿ. ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಈ ಅನುಭವ ಮಂಟಪ ನಮ್ಮ ಭಾರತೀಯರಿಗೆ ಒಂದು ಹೆಮ್ಮೆಯ ವಿಷಯ. ಇಲ್ಲಿ ಇದು ಕೇವಲ ರಾಜ್ಯ ಸರ್ಕಾರ ಮಾಡಿದರಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಜವಾಬ್ದಾರಿಯೂ ಕೂಡ ಇದೆ. ನಾವು ಬ್ರಿಟನ್ನಲ್ಲಿ ಬಸವಣ್ಣನವರ ಮೂರ್ತಿ ಸ್ಥಾಪನೆ ಮಾಡಿದ್ದೀವಿ, ಅಮೆರಿಕಾದಲ್ಲಿ ಎಲ್ಲೆಲ್ಲೋ ವಿದೇಶದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಆದರೆ ಇಲ್ಲಿಯ ಮೂಲ ಕುರುಹು ಬಸವಣ್ಣನವರದ್ದು. ಇದನ್ನೇ ನಾವು ರಕ್ಷಣೆ ಮಾಡದೆ ಹೋದರೆ ನಮ್ಮ ಸಂದೇಶ, ಬಸವಣ್ಣನವರ ವಿಚಾರ ಅಸ್ಪಷ್ಟವಾಗುತ್ತೆ. ಈ ಕಾರಣಕ್ಕಾಗಿ ಡಿಸೆಂಬರ್ 10 ರಾಜ್ಯದ 100ಕ್ಕೂ ಹೆಚ್ಚು ಮಠಾಧೀಶರ ನಿಯೋಗ ದೆಹಲಿ ಚಲೋ ಯಾತ್ರೆಯನ್ನ ಮಾಡಿ ಸರ್ಕಾರದ ಪ್ರಮುಖ ಸಚಿವರಿಗೆ ಮತ್ತು ನರೇಂದ್ರ ಮೋದಿಜಿಯವರಿಗೆ ಮೂಲ ಅನುಭವ ಮಂಟಪವನ್ನ ಅದು ಹಿಂದೂಗಳಿಗೆ ಬಿಟ್ಕೊಡುವಂತಹ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಅಂತ ಒಂದು ಮನವಿಯನ್ನು ನಾವು ಕೊಡೋರಿದ್ದೀವಿ. ಯಲ್ಲಮ್ಮನ ಗುಡ್ಡದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 100 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದೆ ಎಂದು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಲ್ಲಮ್ಮನ ಗುಡ್ಡ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಜನ ಬರುವ ಕ್ಷೇತ್ರ. ಪ್ರತಿ ವರ್ಷ ಸುಮಾರು 1.25 ಕೋಟಿ ಯಾತ್ರಿಕರು ಬರುತ್ತಾರೆ. ಹೀಗಾಗಿ ಕೆಲವು ದಿನಗಳ ಹಿಂದೆ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡಿದ್ದಾರೆ ಎಂದರು. ಯಲ್ಲಮ್ಮನ ಗುಡ್ಡಕ್ಕೆ ಆಗಮಿಸುವ ಯಾತ್ರಾರ್ಥಿಗಳಿಗಾಗಿ ಸುಮಾರು 25 ಕೋಟಿ ರೂಪಾಯಿಯಲ್ಲಿ ಕಟ್ಟಡ ಉದ್ಘಾಟನೆ ಮಾಡಿದ್ವಿ. ಕೇಂದ್ರ ಪ್ರವಾಸೋದ್ಯಮ ಮಂತ್ರಿಗಳು ನಮ್ಮ ಜೊತೆ ಬೆಂಗಳೂರಿನಲ್ಲಿ ಸಭೆ ಮಾಡಿದ್ದಾರೆ ಎಂದರು. ನಮ್ಮ ಬೇಡಿಕೆ ಪೂರ್ಣ ಭಾಗ ಇಲ್ಲದಿದ್ರೂ ಗಣನೆಗೆ ತೆಗೆದುಕೊಳ್ಳುವಂತಹ ಅನುದಾನ ಮಂಜೂರಾದ ಮೂಲಕ ಯಲ್ಲಮ್ಮನ ಗುಡ್ಡದ ಅಭಿವೃದ್ಧಿ ಪ್ರಾಧಿಕಾರ ಮಾಡುತ್ತೇವೆ. ಸಿಎಂ ಅಪ್ರೂವಲ್ ಮಾಡಿದ ಎಲ್ಲದಕ್ಕೂ ಯಶಸ್ಸು ಸಿಕ್ಕಾಗಾಯಿತು. ಬೆಳಗಾವಿ ಡಿಸಿ ಅವರಿಗೆ ಆಕ್ಷನ್ ಪ್ಲಾನ್ ಮಾಡಲು ಹೇಳಿದ್ದೇನೆ ಎಂದರು. ಈ ಮಂಜೂರಿ ಮೂಲಕ ನಾವೇನು ಯಲ್ಲಮ್ಮನ ಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದೇವೆ. ಅದ್ರ ಜೊತೆಗೆ ಮೊನ್ನೇನು ಮುಖ್ಯಮಂತ್ರಿಗಳು ಬಂದು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಪ್ರಾಧಿಕಾರದ ಸಭೆ ಒಳಗೆ ನಮ್ಮ ಪ್ರೆಸೆಂಟೇಷನ್ ಕೇಳಿ ಅವತ್ತು ಅಪ್ರೂವ್ ಮಾಡಿದ್ದಾರೆ. ಅವೆಲ್ಲವುಗಳಿಗೆ ಭಾಳ ದೊಡ್ಡ ಒತ್ತು ಸಿಕ್ಕಂಗಾಗುತ್ತೆ. ನಾವೇನು ಒಂದು ನಿರೀಕ್ಷಣೆ ಮಾಡಿದ್ದೇವೆ, ಬೆಳಗಾಂ ಡಿ ಸಿ ಅವರಿಗೆ ನಾನು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಂತಲೂ ಹೇಳಿದ್ದೀನಿ. ಆ ಆ್ಯಕ್ಷನ್ ಪ್ಲ್ಯಾನ್ ನಂತೆ ನಮ್ಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗೋದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥದ್ದು. ಯಲ್ಲಮ್ಮನ ಗುಡ್ಡದ ಬಗ್ಗೆ ಕಳೆದ ಒಂದು ವರ್ಷದಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಬರೀತಕ್ಕಂಥದ್ದು, ಒತ್ತಾಯ ಮಾಡ್ತಕ್ಕಂಥದ್ದು. ಮೊನ್ನೇನು ಕೇಂದ್ರದ ಸಚಿವರು ಬಂದಾಗ
ಸಭೆ ಮಾಡಿ ಆ ಸಭೆಯಲ್ಲಿ ಅವ್ರಿಗೆ ಒತ್ತಾಯ ಮಾಡಿದ್ವಿ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಅವ್ರಿಗೂ ನನ್ನ ಕೃತಜ್ಞತೆಯನ್ನು ಹೇಳ್ತೇನೆ. ರೈತರ ಸೋಗಿನಲ್ಲಿ ಬಂದು ಬರೋಬ್ಬರಿ 6.5 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ ಘಟನೆ ವಿಜಯಪುರ ಜಿಲ್ಲೆಯ ಜಂಬಗ ಗ್ರಾಮದಲ್ಲಿ ನಡೆದಿದೆ. ರೈತರು ಮುಗ್ಧರಿರುತ್ತಾರೆ ಅನ್ನೋ ಕಾರಣಕ್ಕೆ ಬಹಳ ಸಲೀಸಾಗಿ ಅವರನ್ನ ವಂಚಿಸಿ ಬಿಡ್ತಾರೆ. ರೈತ ಬೆಳೆದ ದಾಳಿಂಬೆ ಖರೀದಿ ಮಾಡುವ ನೆಪದಲ್ಲಿ ಬಂದ ಖದೀಮರು ಅರ್ಧ ಹಣ ನೀಡಿ ಇನ್ನುಳಿದ ಹಣ ನೀಡದೆ ವಂಚಿಸಿ ಹೋಗಿದ್ದಾರೆ. ವಿಜಯಪುರ ತಾಲೂಕಿನ ಜಂಬಗ ಗ್ರಾಮದ ಸುಭಾಷ್ ಹೆಟ್ನಳ್ಳಿ ಹಾಗೂ ಗುರಪ್ಪ ಹೆಟ್ನಳ್ಳಿ ಸಹೋದರರು ತಮ್ಮ 3 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆದಿದ್ರು. ಈ ದಾಳಿಂಬೆ ಬೆಳೆಯನ್ನ ಖರೀದಿಸಲು ದಾವಣಗೆರೆ ಮೂಲದ ರಫೀಕ್ ಶೇಖ್ ಸೇರಿದಂತೆ 4 ಖದೀಮರು ಬಂದಿದ್ರು. ದಾಳಿಂಬೆಯನ್ನ ಖರೀದಿಸಿ 6.5 ಲಕ್ಷ ಪಂಗನಾಮ ಹಾಕಿ ಪರಾರಿ ಆಗಿದ್ದು, ಇದೀಗ ರೈತರಿಬ್ಬರಿಗೂ ದಿಕ್ಕು ತೋಚದಂತಾಗಿದೆ. ಏನ್ರಿ ಹಣ್ಣು ಬಂದಿತ್ತು ಊರಾಗ ವ್ಯಾಪಾರ ಏನು ಬಂದು ಹಣ್ಣ ಕರ್ಕೊಂಡ್ ಬಂದ್ರಿ ಎರಡು ಪಡ ನೋಡಿದ್ರು. ಮತ್ ನೋಡಪ್ಪ 2-3 ಸರಿ ಹೊಳೆ ಬಂದ್ರು. ಹೊಳೆ ಬಂದವನೇ 12 ಲಕ್ಷ ಮುಗೀತು ಅಂದ. ಯಾಕೆ ಆದಾಗ ಅನ್ನ ಒಂದು 6,60,000 ನನ್ನ 5 ಲಕ್ಷ 40,000 12 ಲಕ್ಷ ಆಯ್ತಲ್ರಿ. 4 ಲಕ್ಷ ರೂಪಾಯಿ ಒಂದು ಟೆಂಪೋ ಹೊಲ್ದಾಗ ಅವ್ರು ದಾದಾನಂಗ್ 8-9 ಮಂದಿ ಬಂದ್ರು. 3 ಬೈಕ್ ತೊಗೊಂಡು ನನಗೆ ದೇವ್ರೆ ಬಲಗೆಲ್ಪ ದೇವ್ರ ಪರಮಾತ್ಮ ಬೆಳೆದು ಹಿಂಗ ನಾವು ಇಳಿಸ್ತೀವಿ ಒಂದು ಜಿಪಿ ಬಂದ್ರೆ ಹಾಯ್ಸ್ಕೊಂಡು ಹೋಗ್ತೀವಿ. ನಾವು ಹಟ್ಟಿ ಮೀರಿ ಬಂದ್ರೆ ಹಾಯ್ಸ್ಕೊಂಡು ಹೋಗ್ತೀವಿ. ಮತ್ತೆ ಒಂದು ಹಗ್ಗ ತೊಗೊಂಡು ಇಲ್ಲಿ ಗಿಡ ಕಟ್ತೀವಿ. ನಾವು ಮಾಲ್ ಹೇಳಿವಿ ನಮ್ಮ ಗಾಡಿ ಪೂಜೆಗೆ ತೊಗೊಂಡು ಹೋಗ್ತೀವಿ ಅಂದ್ರಿ. ಇವ್ರು ಯಾರೂ ಇಲ್ಲ. ಹೌದಲ್ರಿ, ಏನು ಮಾಡ್ಬೇಕು ನಾ? ಮಕ್ಕಳು ಸಣ್ಣ ಭಾಳ ಮೋಸ ಮಾಡಿದ್ರಿ. ರೊಕ್ಕ ತರ್ತೀನಿ ಅಂತ ಹೋಗಿ 23 ತನಕ ಕೂತ್ರಿ. ಒಂದು ಗಾಡಿ ಇಲ್ಲೇ ಬಿಟ್ರಿ. 2 ದಿನ ನಿಂತ್ರಿ ಗಾಡಿ. 2 ದಿನ ಮೇಲೆ ಮಾಡ್ರ ಗಾಡಿ ಒಬ್ಬನೇ ಅದನ್ರಿ ರೈತ. ಒಬ್ಬನೇ ರೀ ಹೊಲ್ದಾಗ 8-10 ಮಂದಿ ಬಂದಿಕ್ಕಾರ ನಿನ್ನ ಯಾವ ಮಾಲಕ ನಾನೇ ಇದ್ದವ್ ನಾನೇ ಹೇಳ್ರಿ. ಮತ್ತೆ ಯಾರ ಹೆಸರು ಹೇಳ್ಬೇಕು ಹೇಳ್ರಿ. ನಾನೇಪ್ಪ ನಿಗಾ ನಾವು ಹೇಳ ದಾವಣಗೆರೆ ಅವ್ರಿ. ದಾವಣಗೆರೆ ಚಿಕ್ಕೋಡಿ ಗಾಡಿ ಹತ್ತುವರೆಗೆ ಗಾಡಿಗಳು ಲೋಕಲ್ ರೀ. ಅವರೆಲ್ಲ ಎಲ್ಲ ತುಂಬೋರು ದಾವಣಗೆರೆ ಅವರು. ಯಾಕಂದ್ರೆ ನಮ್ಮ ದಾಳಂಬ್ರಿ ಬೆಳೆದಿದ್ದೇವ್ರಿ. 6.5 ಲಕ್ಷ ರೂಪಾಯಿ ಕೊಡ್ಬೇಕಾಗಿತ್ತು ರೀ. 12 ಲಕ್ಷ ರೂಪಾಯಿ ಪಡ ಮುಗಿಸಿದ್ದೇವೆ ರೀ. ನಮ್ಮ ತಮ್ಮಂದು ನಮ್ಮದು ನಂದು ಪಡೆದು 1,05,000 ರೂಪಾಯಿ ನಿಂತದ ರೀ. ನಮ್ಮ ತಮ್ಮಂದು 5,40,000 ರೂಪಾಯಿ ಗಾಡಿ ತುಂಬದ ರೀ. ತುಂಬಿ ಕೊಡ್ತೀನಿ ಅಂತೇಳಿ ಚಂತನ ಗಾಡಿ ಇಲ್ಲಿ ನಿಲ್ಸನಿ. ಚಲೋ ಮಾಲ್ ಅನ್ನೋದು ಹೇರ್ಕೊಂಡು ಹೋಗ್ಯಾನ ರೀ. ಚಂಜಿ ಕಳಿಸಿ ಗಾಡಿ ಕೆಟ್ಟ ನಿಂತೈತೆ, ರೊಕ್ಕ ತರ್ತೀನಿ ಅಂತೇಳಿ ಹೋಗಿದ್ದಾರೆ ರೀ. ಹೋದ ಹೊಳ್ಳಿ ಬರ್ಲಾಗ್ತಿಲ್ಲ ರೀ. ರಾತ್ರಿ 1ಕ್ಕೆ ಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ರೀ. ಬರ್ತಾಂತ ನಾವು ಒಂದು ಗಾಡಿ ತರ್ಕೊಂಡು ಗೊತ್ತೇವೆ ರೀ. ಒಂದು ಗಾಡಿ ತರ್ಬೋದು. ಮತ್ತೆ ಮರುದಿನ 1 ತನಕ ಬರ್ತೀನಿ ಅಂತ ಹೇಳಿದ್ದಾರೆ ರೀ. ಆ ಮರುದಿನೂ ಬರಲಿಲ್ಲ ರೀ. ಬರ್ಲಾರ್ಕಾಗನ ನಾವು ಸ್ಟೇಷನ್ಗೆ ಹೋದೆವು ರೀ. ಸ್ಟೇಷನ್ಗೆ ಹೋಗಿ ಮನ್ಗೋಳು ಸರ್ಗೆ ಭೇಟಿ ಆದವು ರೀ. ಮನ್ಗೋಳು ಸರ್ ಏನಾದ್ರು ಒಳಗೆ ಹೋಗಿ ಬರೋದು ರೀ. ಒಳಗೆ ಹೋಗಿ ಕೇಳೋಣ ಸರ್ ಕೇಳೋಣ ಆಗಿಂದ ಕಾಯಿ ಪಾಲನೆ ಆಗ್ಯದ. ಗಾಡಿ ನಿಂತು 2 ದಿನ ಆಯಿತು. ಕಾಯಿ ಕೆಟ್ಟದ ಒಯ್ದು ಮಾರಿ ಅಂದ್ರಿ. ಮಾರಿ ಅದನ್ನು ಮಾರ್ಕೊಂಡು ಬಂದೇವ್ರಿ. ಇದು 1,20,000 ರೂಪಾಯಿ ಆಯ್ತು ರೀ. 1,20,000 ರೂಪಾಯಿ ಅಂದ್ರೆ ಅದ್ರಾಗ ನಾವು ಏನು ಮಾಡಿವ್ರಿ, 129 ಇದ್ರೆ 10,000 ರೂಪಾಯಿ ಗಾಡಿ ಬಡಿ ಕೊಟ್ಟಿರಿ. ಅದ್ರಾಗ ರೀ ಕೊಟ್ಟು ಏನು ಮಾಡಿದ್ರಿ, ಪತಿ ತೊಗೊಂಡು ಬಂದಿವಿ ರೀ. ಅವ್ನ ಮಗ ಹೇಳ್ದಲ್ಲಿ ಬೆಳಗಾಂಗೆ ಕೊಯ್ಯಿ ಅಂದ ರೀ. ಬೆಳಗಾಂಗೆ ಕೊಯ್ದು ಅವ್ನ ಮಗ ಅಡ್ರೆಸ್ ಕೊಟ್ಟ ರೀ. ಅವ್ನ ಮಗ ಏನು ಮಾಡ್ದ ರೀ, ಅವನೇ ಅವ್ರ ಮಗನೇ ರೀ. ರಫೀಕ್ನ ಮಗನೇ ರೀ. ಅವನ ಹೆಸರು ಏನದ ನನಗೆ ತರ್ಕಿಲ್ರದು. ಅವ್ನ ಅವ್ರ ಅಪ್ಪನ ರಫೀಕ್ ರೀ. ಇದು ರೀ ಶೇಖ್ ರೀ. ರಫೀಕ್ ಶೇಖ್ ರೀ. ದಾವಣಗೆರೆ ರೀ. ಈ ಮಾಡಿ ಮೋಸ ಮಾಡಿ ಹೋಗ್ಯಾರಿ. ರೊಕ್ಕ ತರ್ತೀವಿ ಅಂದ್ರೆ ಹೊಟ್ಟೆ ತಂದಿಲ್ಲ ರೀ. ಮತ್ತೊಮ್ಮೆ ಆದ್ರೆ ನಾವು ಸ್ಟೇಷನ್ಗೆ ಹೋದ್ರು ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ರಿ. ನೀವೇನು ಕಂಪ್ಲೇಂಟ್ ಮಾಡಬೇಡಿ, ಬಿಡಬೇಡಿ, ಬಂದು ನಾವು ಕೊಡ್ತೇವೆ, ಕೊಟ್ಟು ಕಾಲು ಹಿಡ್ಕೊತೀವಿ ಅಂತ ರೀ. ಅಂದರು ಅಲ್ಲಿ ಆದರೂ ಅವ್ರು ಸರ್ಗೆ ಆದರೂ ಅವ್ರು ಮರ್ಯಾದೆ ಕೊಟ್ಟಿಲ್ಲ ರೀ. ನಾವು ಶಶಿ ಆನ್ ಸ್ಪಾಟ್ ನ್ಯೂಸ್ ವಿಜಯಪುರ. ಪೊಲೀಸ್ ಇಲಾಖೆ ಬಹಳ ಉತ್ತಮವಾಗಿ ಕ್ರೀಡಾಕೂಟ ಆಯೋಜಿಸಿದೆ. ಈ ಮೂಲಕ ಇಲಾಖೆಯಲ್ಲಿ ಭಾತೃತ್ವ ಇಮ್ಮಡಿಗೊಳಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಡಿಆರ್ ಮೈದಾನದಲ್ಲಿ ನಡೆದ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024 ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜನರಿಗೆ ಖಾದಿಗಿಂತಲೂ ಖಾಕಿಯ ಮೇಲೆ ಹೆಚ್ಚಿನ ನಂಬಿಕೆ ಇದೆ. ಯಾಕೆ ಎಂದ್ರೆ ಯಾವುದೇ ಸಮಸ್ಯೆ ಬಂದಾಗ ಸಾರ್ವಜನಿಕರು ಪೊಲೀಸರ ಬಳಿಗೆ ಸಹಾಯಕ್ಕಾಗಿ ಧಾವಿಸುತ್ತಾರೆ. ಕಾರಣ ನಿಮ್ಮ ಮೇಲೆ ವಿಶ್ವಾಸವಿದೆ. ಇಂದು ಸಮಾಜ ನಿರ್ಭಯವಾಗಿ ಜೀವಿಸುತ್ತಿರುವುದಕ್ಕೆ ಗೃಹ ಇಲಾಖೆ ಕಾರಣ ಎಂದು ಕೊಂಡಾಡಿದರು. ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ನಾನು ವೈಯಕ್ತಿಕವಾಗಿ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಬಹಳ ಉತ್ತಮವಾಗಿ ಈ ವಾರ್ಷಿಕ ಕ್ರೀಡಾಕೂಟವನ್ನು ತಾವೆಲ್ಲರೂ ಆಯೋಜಿಸಿ ಒಂದು ಕ್ರೀಡೆಯ ಮುಖಾಂತರ ಕ್ರೀಡೆ ಮನೋಭಾವನೆಯನ್ನು ಹೆಚ್ಚಿಸದಲ್ಲದೆ ನಮ್ಮ ಇಲಾಖೆಯಲ್ಲಿ ಕೂಡ ಆ ಭ್ರಾತೃತ್ವವನ್ನು ನೀವು ಹೆಚ್ಚಿಸಿದ್ದೀರಲ್ಲ, ಅದು ಬಹಳ ಮುಖ್ಯ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ ನಾನು ತಿಳ್ಕೊಂಡಿದ್ದೆ, ಯಾಕಂದರೆ ನಾನು ಉದ್ಘಾಟನೆಗೆ ಬರಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಉದ್ಘಾಟನೆಗೆ ಬರಲಿಕ್ಕಾಗಿಲ್ಲ. ಆದರೂ ಕೂಡ ನಾನು ಕೇಳಿದಾಗ ಭಾಳ ಜನ ಪ್ರಕ್ರಿಯೆ ಏನು ಕೊಡ್ತಾ ಇದೆ ಅಂದರೆ ಭಾಳ ಉತ್ತಮವಾಗಿ ನಡೀತಾ ಇದೆ, ಭಾಳ ಚೆನ್ನಾಗಿ ನಡೀತಾ ಇದೆ. ನಮ್ಮಲ್ಲಿ ಕ್ರೀಡಾ ಮನೋಭಾವನೆ ಜೊತೆ ನಮ್ಮಲ್ಲೂ ಕೂಡ ಹೆಚ್ಚು ಭ್ರಾತೃತ್ವ ಬೆಳೀತಾ ಇದೆ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಅದಕ್ಕೆ ತಮಗೆಲ್ಲ ನಮ್ಮ ವರಿಷ್ಠ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಒಂದು ಮಾತ್ರ ನಾನು ಖಚಿತವಾಗಿ ಹೇಳಲಿಕ್ಕೆ ನಾನು ಹೇಳ್ಬೋದು ಏನಪ್ಪ ಅಂದರೆ, ಜನರಿಗೆ ಖಾದಿಗಿಂತ ಹೆಚ್ಚು ನಂಬಿಕೆ ಖಾಕಿ ಮೇಲಿದೆ. ಅದು ನಾನು ಖಾದಿ ಉಟ್ಕೊಂಡು ನಾನು ಹೇಳ್ತಾ ಇದ್ದೆ, ಸಾಬಣ್ಣ ಅವ್ರು ನಗ್ತಾ ಇದ್ದಾರೆ, ಬಟ್ ಇಟ್ಸ್ ಅ ಫ್ಯಾಕ್ಟ್. ಯಾಕಂದ್ರೆ ಏನೇ ಗೊಂದಲ ಇರಲಿ, ಅದು ಸಿವಿಲ್ ಡಿಸ್ಪ್ಯೂಟ್ ಇರಲಿ, ಕ್ರಿಮಿನಲ್ ಡಿಸ್ಪ್ಯೂಟ್ ಇರಲಿ, ಮನೆ ಜಗಳ ಇರಲಿ, ಏನೇ ಇದ್ರೂ ಕೂಡ ಫಸ್ಟ್ ಯಾರು ಕೂಡ MLA ಹತ್ರ ಬರೋದಿಲ್ಲ, ಫಸ್ಟ್ ಹತ್ತದು ಪೊಲೀಸ್ ಸ್ಟೇಷನ್ಗೆ. ಅದು ನಿಮ್ಗೆ ಸಂಬಂಧ ಇರುತ್ತೋ ಇರೋದಿಲ್ವೋ, ಇಟ್ ಸಿವಿಲ್ ಮ್ಯಾಟರ್ ಇರ್ಬೋದು, ಗಂಡ ಹೆಂಡತಿ ಜಗಳ ಇರ್ಬೋದು, ಜಾತ್ರೆ ಜಗಳ ಇರ್ಬೋದು, ಏನೇ ಇದ್ರೂ ಕೂಡ ಫಸ್ಟು ಪೊಲೀಸರ ಹತ್ರ ಹೋಗ್ತಾರೆ. ಇದು ಯಾಕಂತ ಹೇಳಿದ್ರೆ ಒಂದು ನಂಬಿಕೆ ಇದೆ ಅವರಿಗೆ, ನಮ್ಮ ಸಮಾಜ ಇವತ್ತು ಸ್ಥಿರವಾಗಿದೆ, ಶಾಶ್ವತವಾಗಿದೆ, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇದೆ, ಯಾವುದೇ ಭಯ ಇರ್ಲಾರ್ದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಗೃಹ ಇಲಾಖೆ ಅಂತ ನಾನು ಘಂಟಾಘೋಷವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಾವು ಇರಲಿಲ್ಲ ಅಂದ್ರೆ ಬಹುಶಃ ನಮ್ಮ ಸಮಾಜ ನಡೆಯೋದು ಕಷ್ಟ ಆಗ್ಬೋದು. ನಾವು ಏನೇ ನೀತಿ ಮಾಡಿದ್ರು, ಏನೇ ನಿಯಮಗಳು ಮಾಡಿದ್ರು, ನಾವು ಒಳ್ಳೆ ಆಡಳಿತ ಕೊಟ್ಟರು ಕೂಡ ಬೇರೆ ಮಟ್ಟದಲ್ಲಿ ಅದಕ್ಕೆ ಅನುಷ್ಠಾನಕ್ಕೆ ನಮ್ಮ ಕಾನೂನು, ನಮ್ಮ ನೀತಿಗಳು ಮತ್ತೆ ನಮ್ಮ ಸಂವಿಧಾನ ಜಾರಿಗೆ ತರೋದು ಅದು ನಮ್ಮ ಖಾಕಿ ಪಡೆ ಅಂತ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಒಂದು ಸಮಾಜದಲ್ಲಿ ನೀವು ನೋಡಿ, ಸ್ವಲ್ಪ ಯೋಚನೆ ಮಾಡಿ, ಅಪರಿಚಿತರು ಕೂಡ ಮಾತಾಡ್ತಾರೆ, ಅಪರಿಚಿತರು ಕೂಡ ವ್ಯವಹಾರ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಒಂದು ಕಾನೂನಿದೆ ಅಂತ ಒಂದು ನಂಬಿಕೆ ಇದೆ. ಆ ಅಪರಿಚಿತ ವ್ಯಕ್ತಿ ಜೊತೆ ಏನಾದ್ರೂ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಆ ಕಾನೂನಿನ ಸಂರಕ್ಷಣೆ. ವಿವಿಧ ಕ್ರೀಡೆಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನ ಪಡೆದ ಪೊಲೀಸ್ ತಂಡಗಳಿಗೆ ಹಾಗೂ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಪೊಲೀಸ್ ಪುರುಷ ಹಾಗೂ ಮಹಿಳಾ ಅಧಿಕಾರಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ವೇದಿಕೆ ಮೇಲೆ ಎಸ್ಪಿ ಅಡೂರು ಶ್ರೀನಿವಾಸಲು, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶ್ರೀನಿಧಿ, ಶಾಸಕ ಅಲ್ಲಂಪ್ರಭು ಪಾಟೀಲ್, MY ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಸಾಬಣ್ಣ ತಳ್ವಾರ್, ಮಜರ್ ಆಲಂ ಖಾನ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರು, ಜಿಲ್ಲಾ ಪಂಚಾಯತ್ CO ಬನ್ವರ್ ಸಿಂಗ್ ಮೀನಾ, ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು ಹಾಗೂ ಕುಟುಂಬ ವರ್ಗದವರು ಭಾಗಿಯಾಗಿದ್ದರು. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಪ್ರಸಿದ್ಧಿ ಹೊಂದಿರುವ ಉಣಕಲಕೆರೆಗೆ ಶ್ರೀ ಚನ್ನಬಸವೇಶ್ವರ ಜಲಸಾಗರ ಎಂದು ಹೆಸರು ನಾಮಕರಣ ಮಾಡುವಂತೆ ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸಂಸ್ಥಾಪಕ SS ಶಂಕರಣ್ಣ ನಿರಂತರ ಹೋರಾಟ ಮಾಡಿ ಮಹಾನಗರ ಪಾಲಿಕೆಗೆ ಎಚ್ಚರಿಕೆ ನೀಡಿದ್ರು. ಈಗ ಆ ಹೋರಾಟಕ್ಕೆ ಜಯ ಸಿಕ್ಕಿದೆ. ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸಂಸ್ಥಾಪಕ SS ಶಂಕರಣ್ಣ ಅವರು ನಿರಂತರವಾಗಿ ಉಣಕಲ್ಕೆರೆಗೆ ಶ್ರೀ ಚನ್ನಬಸವೇಶ್ವರ ಜಲಸಾಗರ ಎಂದು ನಾಮಕರಣ ಮಾಡುವುದರ ಮೂಲಕ ವಿಶೇಷವಾಗಿ ಹೋರಾಟ ಮಾಡಿದ್ರು. ಈ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಭೆಯಲ್ಲಿ ಮೇಯರ್ ರಾಮಣ್ಣ ಬಡಗೇರವರು ಶ್ರೀ ಚನ್ನಬಸವೇಶ್ವರ ಜಲಸಾಗರ ಹೆಸರು ನಾಮಕರಣ ಮಾಡುವಂತೆ ಠರಾವ್ ಪಾಸ್ ಮಾಡಿದ್ದಾರೆ. ಇನ್ನು ಈ ಹೋರಾಟಕ್ಕೆ ತಂದ ಜಯ ಎಂದು SS ಶಂಕರಣ್ಣ ತಿಳಿಸಿದ್ದಾರೆ. ದೇವ
ಉತ್ತರ ಕರ್ನಾಟಕದ ನನ್ನೆಲ್ಲ ಬಂಧುಗಳಿಗೂ ಶರಣಾರ್ಥಿ. ಇವತ್ತು ಒಂದು ಸಿಹಿ ಸುದ್ದಿಯನ್ನ ನಿಮ್ಗೆ ಹೇಳೋದಕ್ಕೆ ಬಂದಿದ್ದೀನಿ. 2004ರಲ್ಲಿಯೇ ಹುಬ್ಬಳ್ಳಿಯ ಉಣಕಲ್ ಕೆರೆಯನ್ನ ಚನ್ನಬಸವ ಸಾಗರ ಅಂತ HDMCಯೇ ಠರಾವ್ ಪಾಸ್ ಮಾಡಿತ್ತು. ಆದ್ರೂ ಸಹ ಅವತ್ತಿನಿಂದ ಇವತ್ತಿನ ತನಕ ಒಂದು ನಾಮಫಲಕವಾಗಲಿ ಅಥವಾ ಆ ಒಂದು ಉಣಕಲ್ ಕೆರೆಯನ್ನು ಚನ್ನಬಸವ ಸಾಗರ ಅಂತ ಕರೆಯೋದಾಗಿರ್ತಕ್ಕಂಥ ಯಾವುದೇ ರೀತಿಯ ಕೆಲಸ ಆಗಿದ್ದಿಲ್ಲ. ಇದರಿಂದ ಮನನೊಂದು 2021ರಲ್ಲಿ ಉತ್ತರ ಕರ್ನಾಟಕ ಜನಶಕ್ತಿ ಸೇನೆಯು ಮತ್ತು ಉಣಕಲ್ಲಿನ ಎಲ್ಲ ಗುರು ಹಿರಿಯರು ಸೇರಿ ಒಂದು ನಿರ್ಣಯ ಮಾಡಿದ್ವಿ. ಉಣಕಲ್ ಕೆರೆಯ ಎದುರುಗಡೆ ಚನ್ನಬಸವ ಸಾಗರ ನಾಮಫಲಕ ಇಡಬೇಕಂದು ನಿರ್ಣಯ ಮಾಡಿಬಿಟ್ಟು ವಿಜಯದಶಮಿ ಒಂದು ಪುಣ್ಯ ದಿನದಂದು UJS ನೇತೃತ್ವದಲ್ಲಿ ಚನ್ನಬಸವ ಸಾಗರ ಅಂತ ಫಲಕ ಮತ್ತು ಬೋರ್ಡು ಅಳವಡಿಸ್ಬಿಟ್ಟು ಲೋಕಾರ್ಪಣೆ ಮಾಡಿದ್ವಿ. ಅದಾದ ಮೇಲೂ ಸಹ ಸತತವಾದ ಹೋರಾಟದ ಫಲವಾಗಿ ಇಂದು ನಡೆದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅಧಿಕೃತವಾಗಿ ಒಂದು ಠರಾವನ್ನು ಪಾಸ್ ಮಾಡಿದ್ದಾರೆ. ಇನ್ನು ಮುಂದೆ ಉಣಕಲ್ ಕೆರೆಯಲ್ಲ, ಉಣಕಲ್ ಕೆರೆ ಈಸ್ ಉಣಕಲ್ ಚನ್ನಬಸವ ಸಾಗರ ಅಂತ. ಇದು ಕೇವಲ UJS ಎಂದಲ್ಲ, ಸಮಸ್ತ ಉಣಕಲ್ಲಿನ ಗುರು ಹಿರಿಯರ ಒಂದು ಹೋರಾಟದ ಫಲದ ಒಂದು ಪ್ರತೀಕ ಅಂತ ಹೇಳ್ತೀನಿ. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಚಿಂಚೋಳಿ ತಾಲೂಕಿನ ಗ್ರಾಮವೊಂದರ 80 ವರ್ಷದ ವಯೋವೃದ್ಧೆಯ ಮೇಲೆ ಅತ್ಯಾಚಾರ ನಡೆಸಿ ಬೆಳ್ಳಿ ಚೈನ್ ಹಾಗೂ ಮೊಬೈಲ್ ದೋಚಿದ ಆರೋಪಿ ಐನೋಳಿ ಗ್ರಾಮದ ತಯ್ಯಬ್ ಮಿರನ್ ಶಾ ಫಕೀರ್ನನ್ನು ಚಿಂಚೋಳಿಯ ಪೊಲೀಸರು ಬಂಧಿಸಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸಲು ಹೇಳಿದರು. ಕಲಬುರಗಿಯ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕೃತ್ಯವೆಸಗಿದ ಆರೋಪಿತನು ಪರಾರಿಯಾಗಿದ್ದನು. ಈತನ ಪತ್ತೆ ಕುರಿತು ಡಿವೈಎಸ್ಪಿ ಸಂಗಮನಾಥ್ ಎಸ್ ಹಿರೇಮಠ್ ಅವರ ನೇತೃತ್ವದಲ್ಲಿ 4 ತಂಡಗಳನ್ನು ರಚಿಸಲಾಗಿತ್ತು. ಈ ತಂಡವು ಕಾರ್ಯಪ್ರವೃತ್ತರಾಗಿ ತೆಲಂಗಾಣ ರಾಜ್ಯದಲ್ಲಿ ಈ ಹಿಂದೆ ಮೀರಿಯಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಆರೋಪಿತನು ಪದೇ ಪದೇ ಅದೇ ರೀತಿಯ ಅಪರಾಧಗಳು ಮಾಡುವ ಚಾಳಿಯನ್ನು ಹೊಂದಿದ್ದು ತಿಳಿದು ಬಂದಿದೆ. ಆರೋಪಿತನ ಪತ್ತೆ ಕುರಿತು ಆರೋಪಿತನ ಭಾವಚಿತ್ರವಿರುವ ಕರಪತ್ರಗಳನ್ನು ಹಂಚಲಾಯಿತು. ಹೈದರಾಬಾದ್, ಸಂಗಾರೆಡ್ಡಿ, ಜಹೀರಾಬಾದ್, ಬೀದರ್, ಹುಮ್ನಾಬಾದ್ ಮುಂತಾದ ಕಡೆಗಳಲ್ಲಿ ತಿರುಗಾಡಿದ್ರು. ಆರೋಪಿತ ತನ್ನ ಸಂಬಂಧಿಕರೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಸರಿಯಾಗಿ ಬಾಂಧವ್ಯ ಇರದೆ ಹಾಗೂ ಯಾವುದೇ ನಿರ್ದಿಷ್ಟ ಸ್ಥಳಗಳಲ್ಲಿ ವಾಸವಿರದೆ ಯಾವುದೇ ಮೊಬೈಲ್ಗಳನ್ನ ಬಳಸದೆ ಅಲೆಮಾರಿಯಾಗಿ ತಿರುಗಾಡುತ್ತಿರುವುದರಿಂದ ಸದರಿ ಆರೋಪಿತನ ಪತ್ತೆ ಮಾಡುವುದು ತುಂಬಾ ಕಷ್ಟಕರವಾಯಿತು. ಆರೋಪಿತನ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗಿ ಹೈದರಾಬಾದ್ನ ನಿಂಗಂಪಲ್ಲಿ, ಚಂದನಗರ ಏರಿಯಾದಲ್ಲಿ ಇರುವ ಬಗ್ಗೆ ಮಾಹಿತಿ ತಿಳಿದು ಹೈದರಾಬಾದ್ ನಗರಕ್ಕೆ ತೆರಳಿದ ತಂಡದ ಅಧಿಕಾರಿಗಳು ಆರೋಪಿತನನ್ನು ನವೆಂಬರ್ 29ರಂದು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು. ಈ ತಂಡದಲ್ಲಿರುವ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕರ್ತವ್ಯಕ್ಕೆ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸಲು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 17th ನವಂಬರ್ ಮತ್ತು 18th ನವಂಬರ್ ಮಧ್ಯ ರಾತ್ರಿ ಅವಧಿಯಲ್ಲಿ ಒಬ್ಬರು ಅರೌಂಡ್ 75 to 80 years ಓಲ್ಡ್ ಲೇಡಿ ಮೇಲೆ ಅತ್ಯಾಚಾರ ಆಗಿ ಒಂದು ರೇಪ್ ಮತ್ತು ಅಟ್ರಾಸಿಟಿ ಪ್ರಕರಣ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಇದರಲ್ಲಿ ಆರೋಪಿ ತಯ್ಯಬ್ ಫಕೀರ್ ಅಂತ 40 years, ಅವರು ಐನೋಳಿ ಗ್ರಾಮಕ್ಕೆ ಸೇರಿದವರು. ಅವರನ್ನು 29th ನಿನ್ನೆ ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗಿದೆ. ಬಟ್ ಈ ಆರೋಪಿ ಬಗ್ಗೆ ನೋಡಿದರೆ ಏನಂದರೆ, ಇವರು ತಯ್ಯಬ್ ಫಕೀರ್ ಅನ್ನೋರು ಈಗ 41 years ಏಜ್ ಇದೆ. ಅವ್ರಿಗೆ 16 years ಹಿಂದೆಯೇ ಮದುವೆ ಆಗಿ ಅವರು 8 years ಹಿಂದೆ ಮನೆ ಬಿಟ್ಟು ಆಚೆ ಬಂದಿದ್ದಾರೆ. ಅವರು ಊರೂರ ಓಡಾಡ್ತಾ ಇರ್ತಾರೆ. ಎಲ್ಲಾದರೂ ಯಾರಾದರೂ ಕೆಲಸ ಕೊಟ್ಟರೆ ಕೆಲಸ ಮಾಡೋದು, ಅವರಿಂದ ಏನಾದರೂ ಸ್ವಲ್ಪ ದುಡ್ಡು ಬಂದರೆ ಆ ದುಡ್ಡು ತೊಗೊಂಡು ಕುಡಿಯೋದು, ಮತ್ತು ಒಂದು ಊರಲ್ಲಿ ಕೆಲವು ದಿನಗಳಿರೋದು, ಮತ್ತು ಬೇರೆ ಊರಿಗೆ ಶಿಫ್ಟ್ ಮಾಡೋದು. ಈ ಥರ ಊರು ಶಿಫ್ಟ್ ಮಾಡ್ತಾರೆ. ಅಂದರೆ ಒಂದೇ ಊರಲ್ಲ, ಈಗ ಚಿಂಚೋಳಿಯಲ್ಲಿ ಕೆಲವು ಗ್ರಾಮಗಳು ಓಡಾಡೋದು, ಅದರಿಂದ ಬೀದರ್ಗೆ ಹೋಗೋದು, ಜಹೀರಾಬಾದ್ಗೆ ಹೋಗೋದು, ಸಂಗಾರೆಡ್ಡಿಗೆ ಹೋಗೋದು, ಹೈದರಾಬಾದ್, ಈ ಥರ ಸಾಕಷ್ಟು. ಈ ವಾರ ಇಲ್ಲಿದ್ದರೆ ಇನ್ನೊಂದು ನೆಕ್ಸ್ಟ್ ವೀಕ್ ಹೈದರಾಬಾದಲ್ಲಿ ಇರ್ತಾರೋ, ಇನ್ನೊಂದು ವೀಕ್ ಎಲ್ಲಿರ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಥರ ಯಾವಾಗಲೂ ಒಂದು ಸತಿ ಬಂದಾಗ ಅವರು ಯಾವುದಾದ್ರೂ ರಿಲೇಟಿವ್ಸ್ ಮನೆ ಬರುವುದು, ಇಮಿಡಿಯೇಟಾಗಿ ಏನಾದರೂ ಊಟ ಗಿಟ ಅವರೇನಾದರೂ ಪತ್ತೆ ಇವರು ಸಂಬಂಧಿಕರಿದ್ದಾರೆ ಸ್ವಲ್ಪ ಊಟ ಕೊಟ್ಟರೆ ಊಟ ಮಾಡೋದು, ಆಮೇಲೆ ಮತ್ತೆ ಇಮಿಡಿಯೇಟಾಗಿ ಹೊರಟೋದು. ಇಂಥವೆಲ್ಲ ಅವ್ರದ್ದು ಹ್ಯಾಬಿಟ್ಸ್ ಇದೆ.
ಇವರು ಮೇಯ್ನ್ಲಿ ಈ ಗ್ಯಾರೇಜಸಲ್ಲಿ ಕೆಲಸ ಮಾಡೋದು, ಸೆಂಟ್ರಿಂಗ್ ಕೆಲಸ ಮಾಡೋದು, ವಾಷಿಂಗ್ ಕೆಲಸ ಮಾಡೋದು, ಯಾವುದಾದ್ರು ಹೊಳೆದಲ್ಲಿ ಕೆಲಸ ಮಾಡೋದು, ಈ ಥರ ಮಾಡ್ತಿರ್ತಾರೆ. ಮತ್ತು ಭಿಕ್ಷೆನೂ ಬೇಡ್ತಾರೆ. ದರ್ಗಾ ಟೆಂಪಲ್ಸ್ ಇಂಥ ಕಡೆ ಎಲ್ಲಾದರೂ ಊಟ ಗೀಟ ಹಾಕಿದರೆ ಅಲ್ಲಿ ಊಟ ಮಾಡೋದು, ಯಾರಾದರೂ ಮನೆ ಹೋಗ್ಬಿಟ್ಟು ಯಾರಾದರೂ ಊಟ ಕೊಟ್ಟರೆ ಊಟ ಮಾಡೋದು, ಮಲಗುವುದಂತೂ ಟೆಂಪಲ್ಸು, ಎಲ್ಲಾದರೂ ರೋಡ್ ಸೈಡು ಅಥವಾ ಇನ್ನೇನಾದರೂ ಪ್ಲೇಸಸ್ಸಲ್ಲಿ, ಬಸ್ ಸ್ಟ್ಯಾಂಡು, ಇಂಥವೆಲ್ಲ ಅವರು ನೈಟ್ ಟೈಮ್ ಹಾಲ್ಟ್ ಮಾಡ್ತಿರ್ತಾರೆ. ಅವ್ರ ಕಡೆ ಮೊಬೈಲ್ ಫೋನ್ ಅನ್ನೋದು ಇರೋದಿಲ್ಲ. ಯಾವುದೇ ಥರ ಅವರು ನಿಖರವಾಗಿ ಇಂಥ ಜಾಗದಲ್ಲಿ ಇರ್ತಾರೋ ಅನ್ನೋದು ಮನೆ ಇಲ್ಲ, ಅವ್ರಿಗೂ ಮೊಬೈಲ್ ಫೋನ್ ಇಲ್ಲ, ಯಾವುದು ಟೆಕ್ನಿಕಲಿ ಐಡೆಂಟಿಟಿನೇ ಇಲ್ಲ, ಆ ಥರ ಇರುವಂತಹ ವ್ಯಕ್ತಿ. ಸೊ ನಮಗೆ ಮೊದಲನೇದಾಗಿ ಏನು ರೇಪ್ ಕೇಸ್ ಪ್ರಕರಣ ದಾಖಲಾಗಿದ್ದ ತಕ್ಷಣ ನಮ್ಗೆ ಯಾರು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಬಟ್ ಅವರು ಎಲ್ಲಿದ್ದಾರೆ ಅನ್ನೋದು ಭಾಳಷ್ಟು ಡೀಟೇಲ್ಸು ಸಿಗಲಿಲ್ಲ. ಯಾಕಂದರೆ ಅವರು ಐನೋಲಿ ಗ್ರಾಮದವರು ಆದ್ರೂ ಅವ್ರು ಐನೋಲಿಗೆ ಬರೋದಿಲ್ಲ, ಅವರೆಲ್ಲೆಲ್ಲೋ ಓಡಾಡ್ತಿರ್ತಾರೆ. ಫಸ್ಟ್ ದಿನ ನಮಗೆ ಫಸ್ಟ್ ಡೇ 1 ನಾವು ಅವ್ರನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಅವ್ರ ಪತ್ತೆಗೋಸ್ಕರ ಯಾಕಂದರೆ ಇದು ಭಾಳಷ್ಟು ಸೆನ್ಸಿಟಿವ್ ಇರುವಂಥ ಕೇಸ್, ವುಮೆನ್ ರಿಲೇಟೆಡ್ ಕೇಸಸ್ ಆಗಿರೋದ್ರಿಂದ ನಾವು 4 ಟೀಮ್ಸ್ ಮಾಡಿದ್ವಿ. ಅದರಲ್ಲಿ ಒಂದು ಕೊಂಚಾವರಂ PSI ಅವರ ಅಂಡರಲ್ಲಿ ಒಂದು ಟೀಮ್ ಮಾಡಿದ್ವಿ, ಚಿಂಚೋಳಿ PSI ಅವರ ಅಡಿಯಲ್ಲಿ ಒಂದು ಟೀಮ್ ಮಾಡಿದ್ವಿ, ಮತ್ತು ಮಿರಿಯಾನ PSI ಅಂಡರಲ್ಲಿ ಒಂದು ಟೀಮು, ಮಲ್ಕೇಡ್ PSI ಅಲ್ಲಿ ಒಂದು ಟೀಮ್, ಟೋಟಲ್ 4 ಟೀಮ್ಸು. ಅದರ ಜೊತೆ CPI ಸಪ್ರೇಟಾಗಿ ಅವ್ರದ್ದೊಂದು ಟೀಮು, ಟೋಟಲ್ 5 ಟೀಮ್ಸ್ ಮಾಡಿದ್ವಿ. ಅವ್ರ ಸೂಪರ್ವಿಷನು DYSP ಚಿಂಚೋಳಿ ಸಂಗಮನಾಥ್ ಹಿರೇಮಠ್ ಅವರು ಕೈಗೊಂಡಿದ್ದರು. ಪ್ರತಿದಿನ ಅವರು ಈ 5 ಟೀಮ್ಸ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದು ಅವರು ಮಾನಿಟರ್ ಮಾಡ್ತಾಯಿದ್ರು. ಸೊ ಈ 5 ಟೀಮ್ಸ್ ಸಾಕಷ್ಟು ಕಡೆ, ಒಂದು ಚಿಂಚೋಳಿ ಒಂದು ಟೀಮು, ಬೀದರ್ ಒಂದು ಟೀಮು, ಜಹೀರಾಬಾದ್ ಒಂದು ಟೀಮು, ಸಂಗಾರೆಡ್ಡಿ ಒಂದು ಟೀಮು, ಹೈದರಾಬಾದ್ ಒಂದು ಟೀಮು, ಈ ಥರ ಬೇರೆ ಬೇರೆ ಕಡೆಯೆಲ್ಲ ಕಲಿಸ್ಕೊಟ್ಟಿದ್ವಿ. ಬಟ್ ಲೀಡ್ಸ್ ಅನ್ನೋದು ನಮ್ಗೆ ಯಾವ ಥರ ಸಿಗ್ತಾಯಿತ್ತು ಅಂತ ಸೆಕೆಂಡ್ ಡೇ ಒಬ್ಬರು ಫೋನ್ ಮಾಡಿ ಹೇಳ್ತಾರೋ, ಇವರು ಇಪ್ಪೇಪಲ್ಲಿಯಲ್ಲಿ ಮಧ್ಯಾಹ್ನ 2:15 ಇಪ್ಪೇಪಲ್ಲಿ ಕಂಡಿದ್ರು ಅಂತ ನಮ್ಗೆ ಮಾಹಿತಿ ಸಂಜೆ ಬರುತ್ತೆ 5:15. ತಕ್ಷಣ ಅಲ್ಲಿಗೆ ಹೋಗ್ಬಿಟ್ಟು ನೋಡಿದರೆ ಅಲ್ಲಿಂದ ಅವ್ರು ಬೇರೆ ಜಾಗಕ್ಕೆ ಹೋಗಿರ್ತಾರೆ. ಸೆಕೆಂಡ್ ಡೇ ಮಾಹಿತಿ ಬರುತ್ತೆ, ಜಹೀರಾಬಾದಲ್ಲಿ ಕುಡಿದು ಯಾವುದೋ ಆಟೋ 1 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಡಾಬಾ ಕಡೆ ಇಳಿದಿದ್ರು. ಅವರು ಕಂಪ್ಲೀಟಾಗಿ ವಿಚಿತ್ರ ರೀತಿಯಲ್ಲಿ ಇದ್ದರು ಅಂತ ಆಟೋ ಡ್ರೈವರ್ ಹೇಳ್ತಾರೆ. ಅದೂ ನಮಗೆ ಒಂದು ಹಾಫ್ ಡೇ ಬಿಟ್ಟು ನಮ್ಗೆ ಮಾಹಿತಿ ಬರುತ್ತೆ. ಕೆಲವರು ಆಮೇಲೆ ನೆಕ್ಸ್ಟ್ ಲೀಡ್ ಬರುತ್ತೆ, ಬೀದರಲ್ಲಿ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಬಂದಿದ್ದಾರೋ ಅನ್ನೋದು ಮಾಹಿತಿ ಬರುತ್ತೆ. ಅಂದರೆ ಮಾಹಿತಿ ಸಿಗ್ತಾ ಇದೆ, ಬಟ್ ಅವ್ರು ಎಲ್ಲಿದ್ದಾರೋ ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನಾವು ಅವ್ರ ಪೋಸ್ಟರ್ ಒಂದು ಮಾಡಿಸಿ 10,000 ರಿವಾರ್ಡೂ ನಾವು ಘೋಷಣೆ ಮಾಡಿದ್ವಿ. ಅದು ಕಂಪ್ಲೀಟ್ ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಬೀದರ್ ಜಿಲ್ಲೆ, ಸಂಗಾರೆಡ್ಡಿ ಜಿಲ್ಲೆ, ಮೆದಕ್ ಜಿಲ್ಲೆ, ಹೈದರಾಬಾದ್ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ವಿ. ಆಮೇಲೆ ನಾವು ಖುದ್ದಾಗಿ ಸಂಗಾರೆಡ್ಡಿ SP ಅವ್ರ ಜೊತೆ, ಮೆದಕ್ SP ಅವ್ರ ಜೊತೆ, ಬೀದರ್ SP ಅವ್ರ ಜೊತೆ, ಯಾದಗಿರಿ SP ಅವ್ರ ಜೊತೆ, ಎಲ್ಲರ SPs ಜೊತೆನೂ ಮಾತಾಡಿ ಪೋಸ್ಟರ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿ, ಅವರವ್ರ ಜಿಲ್ಲೆಯಲ್ಲಿ ಸರ್ಕ್ಯುಲೇಟ್ ಮಾಡಿ, ಎಲ್ಲ ಹಳ್ಳಿಗೂ ನಾವು ಸರ್ಕ್ಯುಲೇಟ್ ಮಾಡಿದ್ವಿ. ಆಮೇಲೆ ರಿವಾರ್ಡ್ ಯಾರು ಮಾಹಿತಿ ಕೊಡ್ತಾರೋ 10,000 ರಿವಾರ್ಡು ಕೊಟ್ಟಿದ್ವಿ. ಆಮೇಲೆ ಕೆಲವು ಟೈಮಲ್ಲಿ ನಮಗೆ ತೆಲಂಗಾಣದಲ್ಲಿ ನೀಲ್ಗೈ ಇಡಲೈ ಒಂದು ಗ್ರಾಮದಲ್ಲಿ ಬಂದಿದ್ದಾರೋ ಅನ್ನೋದೊಂದು ಮಾಹಿತಿ ಬರುತ್ತೆ, ಅಲ್ಲೂ ಸಿಕ್ಕಿರುವುದಿಲ್ಲ. ಬಟ್ ಒಟ್ಟಾರೆ ನಾವು 10 ದಿನಗಳು ಸರ್ಚ್ ಮಾಡ್ತಾ ಇದ್ದಾಗ ಈ ಪೋಸ್ಟರು ಈ ಥರ ಅವ್ರ ಮೇಲೆ ಕೇಸ್ ಆಗಿ ಸಾಕಷ್ಟು ಇದು ಆದಮೇಲೆ ಹೈದರಾಬಾದಲ್ಲಿ ಇವ್ರಿಗೆ ಪರಿಚಯಿಸಿರೋ ಒಬ್ಬರಿಗೆ ಅವ್ರ ಗಮನಕ್ಕೆ ಬಂದು ಈ ಥರ ಪೊಲೀಸರು ಹುಡುಕಾಗ್ತಾ ಇದ್ದಾರೆ ಅಂತ ಅವ್ರ ಮಾಹಿತಿ ಬಂದ ಮೇಲೆ ತಕ್ಷಣ ಅವ್ರ ಮಾಹಿತಿ ನೀಡ್ತಾರೋ. ಹೈದರಾಬಾದಲ್ಲಿ ಹೈದರಾಬಾದಲ್ಲಿ ಚಂದಾನಗರ್ ವ್ಯಾಪ್ತಿಯಲ್ಲಿ ಅವರು ಇದ್ದಾರೆ ಅಂತ ಮಾಹಿತಿ ಬಂದಿದ ಮೇಲೆ ನಮ್ಮವರು ಇಮಿಡಿಯೇಟಾಗಿ ರಾತ್ರಿ ಹುಟಾಹುಟನ ಹೋಗ್ಬಿಟ್ಟು ಮಿಡ್ ನೈಟ್ ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಅವ್ರನ್ನೇ ಚಿಂಚೋಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಅವರನ್ನು ವಿಚಾರಣೆ ಮಾಡಿ ಅವ್ರನ್ನೇ ದಸ್ತಗಿರಿ ಮಾಡಲಾಗಿದೆ. ಬಟ್ ಇವ್ರ ಮೇಲೆ ಈ ಹಿಂದೆನೂ ಹೈದರಾಬಾದಲ್ಲಿ ಮಿಯಾಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಒಬ್ಬ ಮೈನರ್ ಗರ್ಲ್ ಅಂದರೆ ಕೈಯೆಲ್ಲ ಮೈಯೆಲ್ಲ ಮುಟ್ಟಿದ್ರು ಅನ್ನೋ ಇದರಲ್ಲಿ ಒಂದು ಮಿಯಾಪುರ್ ಪೊಲೀಸಲ್ಲಿ ಪ್ರಕರಣ ದಾಖಲಾಗಿ ಅದರಲ್ಲೂ ಜೈಲಲ್ಲಿದ್ದು ಆಚೆ ಬಂದಿದ್ದಾರೆ. ಆವಾಗಿಂದ ಇವರು ಕೋರ್ಟಿಗೆ ಅಟೆಂಡ್ ಆಗಲಾರ್ದೆ ಅವ್ರ ಮೇಲೆ ನಾನ್ ಬೈಲಬಲ್ ವಾರೆಂಟು ಇದೆ. ಬಟ್ ಒಟ್ಟಾರೆ ಅವರು ಎಲ್ಲಿ ಇರ್ತಾರೋ, ಎಲ್ಲಿ ಊಟ ಮಾಡ್ತಾರೋ, ಎಲ್ಲಿ ನಿದ್ದೆ ಮಾಡ್ತಾರೋ, ಎಲ್ಲಿರ್ತಾರೋ ಅನ್ನೋದು ಒಂದು ಯಾವುದೇ ರೀತಿಯಿಂದ ನಮಗೆ ಕ್ಲೂ ಸಿಗ್ತಾ ಇರಲಿಲ್ಲ. ಬಟ್ ಅವ್ರ ಮೊಬೈಲ್ ಫೋನು ಬಳಸಲ್ಲ, ಯಾರ ಜೊತೆ ಸಂಪರ್ಕದಲ್ಲಿ ಇರುವುದಿಲ್ಲ.
ಒಂದು ರೀತಿ ಅವರಿಗೆ ಅವ್ರ ಮೇಲೆ ಕೇಸ್ ಆಗಿದೆಯಾ ಆಗಿಲ್ವಾ ಅನ್ನೋದೂ ನಿಖರವಾಗಿ ಅವ್ರ ಮೈಂಡಲ್ಲಿ ಇರೋದಿಲ್ಲ. ಒಂದು ರೀತಿ ಅಬ್ಸ್ಕಾಂಡಿಂಗ್ಗಿಂತ ಅವರೇ ಓನ್ ಮೈಂಡ್ಸೆಟ್ಟಲ್ಲಿ ಓಡಾಡ್ತಾ ಇರೋದು ಕಂಡು ಬಂದಿದೆ. ಸೊ ಇದರಿಂದ ಈ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಎಫರ್ಟ್ಸ್ ಮಾಡಿರೋದಕ್ಕೆ ನಾನು ಎಂಟೈರ್ ಚಿಂಚೋಳಿ ಉಪವಿಭಾಗ DSP ಅವರಿಗೆ ಮತ್ತು CPI ಚಿಂಚೋಳಿ ಅವರಿಗೆ, PSI ಮಿರಿಯಾನ್, PSI ಕೊಂಚವರಂ, PSI ಮಲ್ಕೇಡ್, PSI ಚಿಂಚೋಳಿ ಮತ್ತು ಅವ್ರ ಜೊತೆ ಸ್ಟಾಫ್ ಭಾಗವಹಿಸಿರುವಂಥ ಸ್ಟಾಫ್ ರಮೇಶ್, ಮಹಂತೇಶ್ ನಾಯ್ಕ್, ಬಾಗಣ್ಣ, ಶಫಿಯುದ್ದೀನ್, ಬೀರಪ್ಪ, ಮಂಜುನಾಥ್, ಅಪ್ಪಾಸಾಬ್, ರಮೇಶ್, ಯಮನೂರಪ್ಪ, ಮಹಂತೇಶ್, ಮೇಘನಾಥ್ ರೆಡ್ಡಿ, ನಾಗರಾಜ್, ವಿಶ್ವನಾಥ್, ನಾಗರಾಜ್, ಹೊನ್ನಪ್ಪ, ಮೋಹನ್ ರೆಡ್ಡಿ, ಭೀಮಣ್ಣ, ಮರಳಿಂಗಪ್ಪ, ರೇವಣ್ ಸಿದ್ದಪ್ಪ, ಮಹಂತೇಶ್ ಸಿದ್ದಪ್ಪ ಇವರೆಲ್ಲರೂ 10 ದಿನಗಳು ಸತತವಾಗಿ ಈ ಆರೋಪಿನ ಪತ್ತೆ ಹಚ್ಚುವಲ್ಲಿ ಅವರೆಲ್ಲ ಎಫರ್ಟ್ಸ್ ಹಾಕಿ ಯಶಸ್ವಿಯಾಗಿದ್ದರು. ಅವರೆಲ್ಲರಿಗೂ ನಾವು ಪೊಲೀಸ್ ಪರವಾಗಿ ನಾನು ಅಭಿನಂದನೆಗಳು ಈ ಸಭೆಯ ಮುಖಾಂತರ ಸಲ್ಲಿಸುತ್ತೇನೆ. ಅದೇ ರೀತಿಯಿಂದ ನಮ್ಮದು ಓನ್ಲಿ ಕಲಬುರಗಿ ಜಿಲ್ಲೆ ಪೊಲೀಸ್ ಅಷ್ಟೇ ಅಲ್ಲ, ಸಂಗಾರೆಡ್ಡಿ, ಮೆದಕಲ್ಲಿ ಅವ್ರನ್ನೂ ಕ್ರೈಮ್ಸ್ ಟೀಮ್ಸ್ ಕಳಿಸ್ಕೊಟ್ಟು ಅವರನ್ನು ಇವ್ರನ್ನೇ ಸರ್ಚ್ ಮಾಡೋದಕ್ಕೆ ಅವರು ಸಾಕಷ್ಟು ಎಫರ್ಟ್ಸ್ ನಮಗೆ ಸಹಾಯನೂ ನೀಡಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಸೊ ಇದೊಂದು ನಮಗೆ ಅಷ್ಟೊಂದು ಸ್ಲೀಪ್ಲೆಸ್ ನೈಟ್ಸ್ ನಾವು ಎಷ್ಟೋ ದಿನಗಳು ಆಗಿದೆ ನಮಗೆ, ಯಾಕಂದರೆ ಸೆನ್ಸಿಟಿವ್ ಕೇಸು. ಬಟ್ ಆರೋಪಿ ಪತ್ತೆ ಆಗ್ತಿರೋದಿಲ್ಲ. ಒಂದು ಕಡೆ ಸಾಕಷ್ಟು ಕಡೆ ಪ್ರತಿಭಟನೆಗಳಾಗ್ತಾ ಇತ್ತು, ನಮಗೆಲ್ಲ ಸಾಕಷ್ಟು ಕರೆಗಳು ಬರ್ತಾಯಿತ್ತು ಯಾವಾಗ ಅರೆಸ್ಟ್ ಮಾಡ್ತೀರಾ ಅನ್ನೋದು. ಅದು ನಿನ್ನೆ ಮಿಡ್ನೈಟೆಲ್ಲ ಮಾಹಿತಿ ಸಿಕ್ಕಿದ ಮೇಲೆ ನಾವು ಅರೆಸ್ಟ್ ಮಾಡಿದ್ವಿ. ಸೊ ಅದು ಒಳ್ಳೆಯ ವಿಷಯ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್
ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.